ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಹತ್ತಿಕುಣಿ ಜಲಾಶಯದ ನಾಲಾ ನವೀಕರಣಕ್ಕೆ 72 ಕೋಟಿ ಸಚಿವ ಸಂಪುಟ ಆಡಳಿತಾತ್ಮಕ ಅನುಮೋದನೆ. ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ಹರ್ಷ. ಸೌದಾಗರ ಜಲಾಶಯ ನಾಲಾ ನವೀಕರಣ ಆಗೋ ತನಕ ನಿರಂತರ ಹೋರಾಟ ನಡೆಸಲಾಗುತ್ತೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ಘೋಷಣೆ. ಸೌದಾಗರ ಜಲಾಶಯ ನಾಲಾ ನವೀಕರಣಕ್ಕೆ ಕೈಬಿಟ್ಟು ಹತ್ತಿಕುಣಿ ಜಲಾಶಯದ ನಾಲಾ ನವೀಕರಣಕ್ಕೆ ಕೈ ಹಿಡಿದಿರೋದು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಎಂಬಂತಾಗಿದೆ. ರಾಜ್ಯ ಸರ್ಕಾರದ ನಿಲುವು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ಆರೋಪ. ಯಾದಗಿರಿ ತಾಲೂಕಿನ ಹತ್ತಿಕುಣಿ ಜಲಾಶಯದ ಕಾಡನಾಲ ವ್ಯಾಪ್ತಿಗೆ ಬರುವ ಹತ್ತಿಕುಣಿ, ಕಡಗಿ, ಶಹಾಪುರ್, ಹೊನಗೇರ, ಬಂದಳ್ಳಿ, ದಸರಾಬಾದ್ ಗ್ರಾಮಗಳ ನಾಲಾ ನವೀಕರಣಕ್ಕಾಗಿ ಸಚಿವ ಸಂಪುಟ ಆಡಳಿತಾತ್ಮಕ ಅನುಮೋದನೆ. 72 ಕೋಟಿ ಅನುದಾನ ಆಗಿರುವ ಹಿನ್ನೆಲೆಯಲ್ಲಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ದಾಳ್ ಅವರು ಹತ್ತಿಕುಣಿ ಮತ್ತು ಸೌದಾಗರ ಜಲಾಶಯಗಳಿಗೆ ಭೇಟಿ ಕೊಟ್ಟು ರೈತರ ಜೊತೆ ಚರ್ಚೆ ಮಾಡಿದ ನಂತರ ಮಾತನಾಡಿದರು. ಸುಮಾರು 40 ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದ ಈ ಕಾಲುವೆ ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿ ಇದ್ದು ಹತ್ತಿಕುಣಿ ಜಲಾಶಯದ ಗ್ರಾಮದ ಜಮೀನಿಗೆ ನೀರೇ ಸಿಕ್ಕಿಲ್ಲ. ರೈತರ ವ್ಯಕ್ತಿತ್ವ ತಮ್ಮ ಜಮೀನಿನಲ್ಲಿ ಕೊಳವೆ ಬಾವಿಗಳನ್ನ ಕೊರೆಸಿ ಬೆಳೆಗಳನ್ನ ಬೆಳೆಯಲು ಮುಂದಾಗಿದ್ದಾರೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಸಂಘಟನೆ ವತಿಯಿಂದ ರೈತರ ಸಮ್ಮುಖದಲ್ಲಿ ನಿರಂತರವಾಗಿ ಹೋರಾಟಕ್ಕೆ ಸಿಕ್ಕಂತ ಜಯವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ಸೌದಾಗರ ಜಲಾಶಯದ ಕೆಳಭಾಗದಲ್ಲಿ ಬರ್ತಕ್ಕಂತಹ ಸೌದಾಗರ ತಾಂಡ, ಯಡ್ಡಳ್ಳಿ, ಹೋರುಂಚಿ ತಾಂಡ, ಅಲ್ಲಿಪುರ ತಾಂಡ, ಹೋರುಂಚ, ಅಲ್ಲಿಪುರ ಸೇರಿ ಇನ್ನುಳಿದ ಗ್ರಾಮಗಳಿಗೆ ರಾಜ್ಯ ಸರ್ಕಾರದಿಂದ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆಗಿ ಈ ಭಾಗದ ರೈತರಿಗೆ ಸಂಪೂರ್ಣ ಅನ್ಯಾಯವಾಗಿದೆ. ಇನ್ನು ಮುಂದಿನ ಹೋರಾಟ ಸೌದಾಗರ ಜಲಾಶಯದ ಕಾಲುವೆ ನವೀಕರಣ ಮಾಡುವವರೆಗೆ ನಿರಂತರ ಹೋರಾಟ ನಡೆಸಲಾಗುತ್ತೆ ಎಂದಿದ್ದಾರೆ. ಹತ್ತಿಕುಣಿ ಬಲ್ಲಿ ನಾವೆಲ್ಲ 2 ಡ್ಯಾಮ್ ಅವ. 2 ಡ್ಯಾಮ್ನಾಗ ಒಂದು ಡ್ಯಾಮಿಗೆ ಬಜೆಟ್ ಆಗ್ಯದ, ಇನ್ನೊಂದು ಡ್ಯಾಮಿಗೆ ಆಗಿಲ್ಲ. ಇನ್ನೊಂದು ಡ್ಯಾಮಿಗೆ ಯಾಕೆ ಆಗಿಲ್ಲ? ಯಾಕಂದ್ರೆ ಎಲ್ಲ ಇನ್ನೊಂದು ಡ್ಯಾಮ್ ಆ ಡ್ಯಾಮಿಗೆ ಆಯ್ತಪ್ಪ ಅಂದ್ರೆ ಹೊಲಗಳವ, ಕೆಲವರಿಗೆ ನೀರು ಹರಿದು ಹೋಗ್ತಾವ. ಆ ಡ್ಯಾಮಿಗೆ ಆಗ್ಬೇಕು. ಇಲ್ಲ ಆಗ್ಲಿಲ್ಲಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಉಮೇಶ್ ಕೆ ಮುದ್ದಾಳ್ ವತಿಯಿಂದ ಹೋರಾಟ ಮಾಡ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾದಗಿರಿ ತಾಲೂಕಿನ ಹತ್ತಿಕುಣಿ ಗ್ರಾಮದಲ್ಲಿರ್ತಕ್ಕಂಥ ಹತ್ತಿಕುಣಿ ಜಲಾಶಯದ ನಾಲಾ ನವೀಕರಣಕ್ಕಾಗಿ ರಾಜ್ಯ ಸರ್ಕಾರ 72 ಕೋಟಿ ಸರ್ಕಾರ ಸಚಿವ ಸಂಪುಟದಲ್ಲಿ ಅನುಮೋದನೆ ನೀಡಿರ್ತಕ್ಕಂಥದ್ದು ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ. ಆದರೆ 40 ವರ್ಷಗಳಿಂದ ಆಗದಂಥದ್ದು ಈಗ ಮಾಡ್ತಕ್ಕಂಥದ್ದು ಸರ್ಕಾರ ಇದನ್ನು ತಕ್ಷಣ ಮುಗಿಸಿ ಆ ಕೆಳಭಾಗದಾಗ ಬರುತ್ತಾ ರೈತರಿಗೆ ಸಾಕಷ್ಟು ಜಮೀನುಗಳಿಗೆ ನೀರಿದೆ, ಬೆಂಗಳೂರು ಬಾಂಬೆ ಹೋಗ್ತಕ್ಕಂಥ ಜನರಿಗೆ ಏನಾದ್ರು ಅನುಕೂಲ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮುಂದಾಗಬೇಕು. ಅದೇ ಪಕ್ಕದಲ್ಲಿರ್ತಕ್ಕಂಥ ಸೌದಾಗರ ಜಲಾಶಯ ಇದ್ರೂ ಕೂಡ ಸೌದಾಗರ ಕೆಳಗಿರ್ತಕ್ಕಂಥ ರೈತರಿಗೆ ಏನದ ಸಂಪೂರ್ಣ ಅನ್ಯಾಯ ಆಗ್ಯದ. ರಾಜ್ಯ ಸರ್ಕಾರದಿಂದ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣದಂತಕ್ಕಂಥ ಆಗ್ತಕ್ಕಂಥ ಪರಿಸ್ಥಿತಿ ಆಗ್ಯದ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಇದಕ್ಕೆ 72 ಕೋಟಿ ಆಗಿದೆ. ಅದ್ರೂ ಕೂಡ ಮಾಡ್ಬೇಕಂತಕ್ಕಂಥದ್ದು ನಾವು ಹೋರಾಟ ಮಾಡಿದ್ವಿ. ಅದು ಕೂಡ ಯಾವುದೋ ನಾಲಾಗಳೆಲ್ಲ ಶಿಥಿಲಗೊಂಡು ನೀರು ಸೋರಿಕೆ ಹಾಕಿಸಿ ರೈತರ ಕೆಳಭಾಗದಾಗಿರ್ತಕ್ಕಂಥ ರೈತರಿಗೆ ಜಮೀನಿಗೆ ನೀರು ಇರದೆ ವೈಯಕ್ತಿಕ ಕೊಳವೆ ಬಾವಿಗಳನ್ನು ಕೊರಿಸಿಕೇಸಿ ಬೆಳೆ ಬೆಳಕೊಂಡು ಬದುಕ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಇದೆ. ಇನ್ನು ಮುಂದಿನ ಹೋರಾಟ ಸ್ಥಳಕ್ಕೆ ಭೇಟಿ ನೀಡಿ ರೈತರು ಕೂಡ ಎಲ್ಲ ಚರ್ಚೆ ಮಾಡಿ ಅದೇ ಭಾಗದಾಗ ಅದೇ ಕ್ಷೇತ್ರಕ್ಕೆ ಬರ್ತಕ್ಕಂಥ ಜನ ಇದ್ದಾರೆ, ಅವರು ಕೂಡ ಜೊತೆ ಚೇರು ಮಾಡಿ ಮುಂದಿನ ದಿವಸದಲ್ಲಿ ಹೋರಾಟ ಸೌದಾಗರ ಜಲಾಶಯ ಕೆಳಗ ಭಾಗದಾಗಿರ್ತಕ್ಕಂಥ ರೈತರಿಗೆ ಎಲ್ಲರಿಗೆ ಆದರೂ ಕೂಡ ನವೀಕರಣ ಆಗಬೇಕಂತಕ್ಕಂಥದ್ದು ನಿರಂತರ ಅದು ಮುಗಿಯುವವರೆಗೆ ನಾವು ಹೋರಾಟ ಮಾಡ್ತೀವಿ. ಅವ್ರಿಗೆ ಕೂಡ ಸಾಮಾಜಿಕ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸಕ್ಕೆ ನಾವು ಮುಂದಾಗ್ತೀವಿ. ಯಾವುದೇ ಕಾರಣಕ್ಕೆ ರಾಜ್ಯ ಆಗಲಿ ಕೇಂದ್ರ ಸರ್ಕಾರ ಆಗಿ ಮಲತಾಯಿ ಧೋರಣೆ ತೋರಬಾರ್ದು. ಅವ್ರಿಗೆ ಕೂಡ ಸಾಮಾಜಿಕ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಎಲ್ಲ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮುಂದಾಗಬೇಕು. ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ತಕ್ಕ ಪಾಠ ಕಲಿಸ್ಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತಿದ್ದೇನೆ. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.